ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಈಗ ನೋಡಿ, ಬೆಳಿಗ್ಗೆ 8 ಗಂಟೆ ಆಯಿತು. ಹೊರಗಡೆ ಎಲ್ಲ ರಂಗೋಲಿ ಹಾಕಿ ಎಲ್ಲ ಕಸ ಹೊಡೆದು ಎಲ್ಲ ಆಯಿತು ನೋಡಿ. ಚಹಾ ಎಲ್ಲ ಕುಡ್ದಾಯಿತು. ಈಗ ನಾಷ್ಟ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ನೋಡಿ. ಅಡುಗೆ ಮನೆಗೆ ಉಪ್ಪಿಟ್ಟು ಮಾಡೋದಕ್ಕೆ ಒಗ್ಗರಣೆ ಕೊಡ್ತಾ ಇದ್ದೀನಿ. ಬೆಳಿಗ್ಗೆ ಎದ್ದು ನಾಷ್ಟ ಏನು ಮಾಡೋದು ಅನ್ನೋದೇ ಒಂದು ಚಿಂತೆ ನೋಡಿ. ಹೆಣ್ಮಕ್ಳಿಗೆ ಡೈಲಿ ಏನು ಮಾಡಬೇಕಪ್ಪ ಅನ್ನೋದೇ ಒಂದು ದೊಡ್ಡ ಚಿಂತೆ. ಅದಕ್ಕೆ ಇವತ್ತು ಉಪ್ಪಿಟ್ಟು ಮಾಡಲಿಲ್ಲ ಅಂತ ಹೇಳಿ ಉಪ್ಪಿಟ್ಟು ಮಾಡ್ತಾಯಿದ್ದೆ. ಉಪ್ಪಿಟ್ಟು ಜಾಸ್ತಿ ಮಾಡಲ್ಲ ನಾನು, ಆದರೆ ಡೈಲಿ ಏನು ಮಾಡಬೇಕಂತಲೇ ಗೊತ್ತಾಗಲ್ಲ. ಇವತ್ತು ಸ್ವಲ್ಪ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ. ವ್ಯೂಸ್ ಅಂತೂ ತುಂಬಾ ಕಡಿಮೆ ಬರ್ತಾಯಿದೆ. ದಯವಿಟ್ಟು ಆ ಥರ ಮಾಡಬೇಡಿ. ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಿಮ್ಮ ಹತ್ರ. ನೀವು ಸಪೋರ್ಟ್ ಮಾಡಿದರೆ ನಾವು ಯೂಟ್ಯೂಬಲ್ಲಿ ಬೆಳೆಯಲು ಸಾಧ್ಯ. ಇಲ್ಲ ಅಂದರೆ ಬೆಳೆಯೋದು ತುಂಬಾ ಕಷ್ಟ ಇದೆ. ದಯವಿಟ್ಟು ನಮ್ಮಂಥವ್ರನ್ನ ಬೆಳೆಸಿ ಅಂತ ನಾನು ಕೇಳ್ಕೊಳ್ತೀನಿ ನಿಮ್ಮ ಹತ್ರ. ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಅರ್ಧಂಬರ್ಧ ನೋಡಬೇಡಿ ದಯವಿಟ್ಟು. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸ್ತಾ ಇರಿ. ಅಂದರೆ ನಮಗೂ ಕೂಡ ನಾವು ಯಾವ ಥರ ವಿಡಿಯೋ ಮಾಡ್ತಾ ಇದ್ದೀವಿ ಅನ್ನೋದು ನಮಗೂ ಕೂಡ ತಿಳಿಯುತ್ತೆ. ಹಾಗೆ ಒಂದು ಲೈಕನ್ನು ಕೊಡಿ. ನಿಮ್ಮ ಲೈಕು ನಮಗೆ ತುಂಬಾ ಮುಖ್ಯ. ನೀವು ಲೈಕ್ ಕೊಡೋದ್ರಿಂದ ನಮ್ಮ ವಿಡಿಯೋ ಮುಂದಿನವರಿಗೆ ರೀಚ್ ಆಗುತ್ತೆ. ದಯವಿಟ್ಟು ಲೈಕನ್ನು ಕೊಡಿ. ಈಗ ನೋಡಿ, ಉಪ್ಪಿಟ್ಟಿಗೆ ಒಗ್ಗರಣೆ ಹಾಕ್ಕೊಂಡು ಎಲ್ಲ ನೀರು ಹಾಕ್ಕೊಂಡು ಇದ್ದೀನಿ. ನೀರು ಕುದಿ ಬರಬೇಕು, ಅಲ್ಲಿವರೆಗೂ ನಾನು ಪಾತ್ರೆಗಳನ್ನು ತೊಳ್ಕೊತಾ ಇದ್ದೀನಿ ನೋಡಿ. ಬೆಳಗ್ಗೆ ಟೈಮು ತುಂಬ ಕೆಲಸ ಇರುತ್ತೆ ಅಲ್ವಾ, ಹೀಗಾಗಿ ತುಂಬ ಗಡಿಬಿಡಿ ಆಗಿಬಿಡುತ್ತೆ. ಎಷ್ಟು ಸಮಯ ಇದ್ದರೂ ಸಾಲಲ್ಲ. ಬೇಗ ಬೇಗ ಕೆಲಸ ಮುಗಿಸಿ ಆಮೇಲೆ ಕಟಿಂಗ್ ಇದ್ದರೆ ಕಟಿಂಗ್ ಮಾಡಬೇಕು, ಇಲ್ಲ ಅಂದರೆ ಸ್ಟಿಚಿಂಗ್ ಇದ್ದರೆ ಸ್ಟಿಚಿಂಗ್ ಮಾಡಬೇಕು. ಇದರಲ್ಲಿ ನಮಗೆ ಸಮಯ ಹೋಗಿದ್ದೇನೆ ಗೊತ್ತಾಗಲ್ಲ ನೋಡಿ. ಎಷ್ಟು ಬೇಗ ಸಮಯ ಹೋಗುತ್ತೆ ಅಂದರೆ ಅದು ಹೇಳೋಕ್ಕೆ ಆಗಲ್ಲ. ನಮ್ಮ ಕೆಲಸನೇ ಮುಗ್ದಿರಲ್ಲ, ಸಮಯ ಮಾತ್ರ ಓಡ್ತಾ ಇರುತ್ತೆ. ಹೀಗಾಗಿ ನಾವು ಎಷ್ಟು ಗಡಿಬಿಡಿಯಿಂದ ಕೆಲಸ ಮಾಡಿದರೂ ಕಡಿಮೆನೇ ನೋಡಿ. ಈಗ ನೋಡಿ, ಸ್ಟಿಚಿಂಗ್ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನದ ಅಡುಗೆ ಮಾಡಬೇಕಂತ ಬಂದೆ ನೋಡಿ. ಎಲ್ಲ ಸ್ನಾನ ಮುಗಿಸಿ ಪೂಜೆ ಮುಗಿಸಿ ಈಗ ಅಡುಗೆ ಮನೆಗೆ ಮತ್ತೆ ಅಡುಗೆ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ಅನ್ನಕ್ಕಿಡಬೇಕಂತ ಹೇಳಿ ಅಕ್ಕಿನ ತೊಳ್ಕೊತಾ ಇದ್ದೀನಿ. ಕುಕ್ಕರಲ್ಲಿ ಅನ್ನಕ್ಕಿಟ್ಕೋತೀನಿ. ಆಮೇಲೆ ಸಾಂಬಾರು ಮಾಡಬೇಕು. ತರಕಾರಿ ಎಲ್ಲ ಖಾಲಿ ಆಗಿದೆ. ಒಂದು ಅರ್ಧ ಸೋರೆಕಾಯಿ ಇದೆ, ಒಂದು ಹೀರೆಕಾಯಿ ಇದೆ. ಎಲ್ಲನೂ ಹಾಕಿ ಎರಡು ಹಾಕ್ಕೊಂಡು ಆಮೇಲೆ ಹೆಸರು ಬೇಳೆ ಹಾಕ್ಕೊಂಡು ಇವತ್ತು ಸಾಂಬಾರು ಮಾಡಬೇಕಂತ ಇದ್ದೀನಿ ನೋಡಿ. ಈಗ ಕುಕ್ಕರು ಇಟ್ಕೊಂಡಿದ್ದೀನಿ. ಈಗ ನೋಡಿ, ಬೇಳೆ ಕುದಿಸ್ಬೇಕಂತ ಹೇಳಿ ಸಪ್ರೇಟಾಗಿ ಪಾತ್ರೆ ಇಟ್ಕೊಂಡು ನೀರು ಹಾಕಿದ್ದೀನಿ. ನೀರು ಕುದಿ ಬಂದ ಮೇಲೆ ಬೇಳೆನ ತೊಳೆದುಕೊಂಡು ಆಮೇಲೆ ಬೇಳೆ ಹಾಕ್ಕೋತೀನಿ ನೋಡಿ. ಹೆಸರು ಬೇಳೆ ಇದು. ತೊಗರಿಬೇಳೆ ಜಾಸ್ತಿ ಯೂಸ್ ಮಾಡಿದರೆ ಏನಾಗುತ್ತೆ, ಪಿತ್ತ ಆಗಿಬಿಡುತ್ತೆ. ಅದಕ್ಕೆ ಒಂದು ಸಲ ಹೆಸರು ಬೇಳೆ ಹಾಕ್ಕೊಂಡಿರ್ತೀನಿ, ಒಂದು ಸಲ ತೊಗರಿಬೇಳೆ ಹಾಕ್ಕೊಂಡಿರ್ತೀನಿ. ಒಂದೇ ಯೂಸ್ ಮಾಡಲ್ಲ ನಾನು, ತೊಗರಿಬೇಳೆ ಒಂದೇ. ಏನಾಗುತ್ತೆ, ಪಿತ್ತ ಆಗಿಬಿಡುತ್ತೆ ಜಾಸ್ತಿ ತಿಂದರೆ. ಅದಕ್ಕೆ ತೊಗರಿಬೇಳೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದಕ್ಕೆ ಒಂದು ಸಲ ಹೆಸರುಬೇಳೆ, ಒಂದು ಸಲ ತೊಗರಿಬೇಳೆ ಈ ಥರ ಯೂಸ್ ಮಾಡ್ತೀನಿ. ಎರಡು ಮಿಕ್ಸ್ ಮಾಡಿಕೊಂಡು ಬೇಕಾದರೂ ಮಾಡ್ಬೋದು ನೋಡಿ. ಈಗ ನೀರು ಕುದಿ ಬಂದಿದೆ, ಬೇಳೆ ಹಾಕ್ಕೊಂಡೆ ನೋಡಿ. ಈಗ ತರಕಾರಿ ಎಲ್ಲ ಕಟ್ ಮಾಡಬೇಕು. ಕಟ್ ಮಾಡಿಕೊಂಡು ಆಮೇಲೆ ಮಸಾಲೆ ರುಬ್ಬಬೇಕು ನೋಡಿ. ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಸೋರೆಕಾಯಿ, ಈರುಳ್ಳಿ, ಟೊಮೆಟೊ
ಮೆಣಸಿನಕಾಯಿ ಎಲ್ಲನೂ ಕಟ್ ಮಾಡಿ ಒಟ್ಟಿಗೆ ಹಾಕ್ಕೊಂಬಿಟ್ಟಿದ್ದೀನಿ. ಎಷ್ಟು ಬೇಗ ನಾವು ಕೆಲಸ ಆಗುತ್ತಾ ಅಂತ ಕಾಯ್ತಾ ಇರ್ತೀವಿ ನೋಡಿ, ಸಮಯದ ಸಲುವಾಗಿ. ಎಷ್ಟು ಬೇಗ ನಾವು ಕೆಲಸ ಮಾಡಿದರೂ ಕೂಡ ಸಮಯ ಓಡ್ತಾ ಇರುತ್ತೆ ನೋಡಿ. ಈಗ ಮಸಾಲೆ ತೆಗೆದುಕೊಂಡಿದ್ದೀನಿ. ಒಂದು ಕಡೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಸಾಲೆ ರುಬ್ಬಾದ್ಮೇಲೆ ಆಮೇಲೆ ಲಾಸ್ಟಿಗೆ ಕುದಿಸುವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ. ಈಗ ನೋಡಿ ಹವೀಸ್ ಕಾಳು, ಆಮೇಲೆ ಅರಿಶಿನ ಪುಡಿ ಹಾಕ್ಕೋಬೇಕು. ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಈಗ ನೋಡಿ ರುಬ್ಬೋದಕ್ಕೆ ಎಲ್ಲ ಒರೆಸ್ಕೋತಾ ಇದ್ದೀನಿ. ಬರ್ಶಂಕಟ್ಟೆ ಎಲ್ಲ ಒರೆಸ್ಕೊಂಡು, ನೀರು ಬಿದ್ದಿರುತ್ತಲ್ವ, ಹೀಗಾಗಿ ಎಲ್ಲ ಒರೆಸ್ಕೊಂಡು ಇಟ್ಕೋತೀನಿ. ನೀರೆಲ್ಲ ಬಿದ್ದರೆ ಮತ್ತು ಕರೆಂಟಿನ ಶಾಕ್ ಹೊಡೆಯುತ್ತೆ. ಅದಕ್ಕೆ ಎಲ್ಲ ನಾವು ನೀರು ಬೀಳದೆ ಇರೋ ಥರ ನೋಡ್ಕೋಬೇಕು ಮಿಕ್ಸಿನ. ನೋಡಿ ಈಗ ಮಸಾಲೆನ ರುಬ್ಕೋತಾ ಇದ್ದೀನಿ. ರುಬ್ಕೊಂಡು ಆಮೇಲೆ ಅಷ್ಟರೊಳಗೆ ಎಲ್ಲ ಇದು ತರಕಾರಿ ಎಲ್ಲ ಬೇಯುತ್ತೆ. ಬೆಂದ ಮೇಲೆ ಆಮೇಲೆ ಉಪ್ಪು ಹಾಕ್ಕೊಂಡು ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಕುದಿಸಿದ್ರೆ ರುಚಿ ರುಚಿಯಾದ ಸಾಂಬಾರಾಗತ್ತೆ ನೋಡಿ. ಮಸಾಲೆ ಆಗ್ತಾ ಇದೆ. ಈ ಥರ ಒಂದು ಸಾಂಬಾರು ಮಾಡಿದರೆ ಸಾಕು, ಅನ್ನದ ಜೊತೆ ತುಂಬ ರುಚಿಯಾಗಿರುತ್ತೆ. ಉಪ್ಪಿನಕಾಯಿ ಹಪ್ಪಳ ಕರ್ಕೊಂಡ್ರೆ ಸಾಕು ನೋಡಿ, ರುಚಿ ರುಚಿಯಾದ ಸಾರಾಗತ್ತೆ. ಒಂದು ಸಾರಿದ್ದರೆ ಸಾಕು. ನಮ್ಮ ಗಡಿಬಿಡಿ ಒಳಗೆ ಮತ್ತು ಒಂದು ಸಾರು ಮಾಡಿಕೊಂಡ್ರೆ ಸಾಕಾಗಿರುತ್ತೆ. ಮತ್ತು ಪಲ್ಯ ಅದು ಇದು ಮಾಡಬೇಕಂದ್ರೆ ಟೈಮೇ ಇರಲ್ಲ ನೋಡಿ ಕೆಲಸದಲ್ಲಿ. ಒಂದೊಂದು ಸಲ ಟೈಮ್ ಇದ್ದಾಗ ಎಲ್ಲ ಥರ ಪಲ್ಯ ಗಿಲ್ಯ ಎಲ್ಲ ಥರ ಮಾಡಿರ್ತೀನಿ ನಾನು. ಟೈಮ್ ಇಲ್ಲದೆ ಇದ್ದಾಗ ಈ ಥರ ಒಂದು ಸಾರು ಮಾಡ್ಕೊಂಡು ಬಿಡ್ತೀನಿ ತರಕಾರಿ ಹಾಕ್ಕೊಂಡು. ಈಗ ನೋಡಿ ಇನ್ನೂ ಸ್ವಲ್ಪ ಬೇಯಬೇಕು. ಅದಕ್ಕೆ ನಾನು ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ. ಅಡುಗೆ ಮಾಡಿದ್ದು ಉಳಿದಿದ್ದ ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ. ಒಂದು ಸ್ವಲ್ಪನೂ ಸಮಯ ನಾನು ವ್ಯರ್ಥ ಮಾಡಲ್ಲ. ವ್ಯರ್ಥ ಮಾಡೋಕ್ಕೆ ನಮಗೆ ಸಮಯ ಎಷ್ಟಿದ್ರೂ ಕಡಿಮೆನೇ ನೋಡಿ. ಅದಕ್ಕೆ ಆವಾಗಲೇ ಎಲ್ಲ ಪಾತ್ರೆನೂ ತೊಳ್ಕೊಂಬಿಡ್ತೀನಿ. ಆಮೇಲೆ ಕೆಳಗಡೆ ಎಲ್ಲ ಕಟ್ ಮಾಡಿರೋದನ್ನೆಲ್ಲ ಎಲ್ಲ ಗಲೀಜಾಗಿರುತ್ತೆ, ಅಲ್ಲೆಲ್ಲ ಒರೆಸ್ಕೊಂಡ್ಬಿಡ್ತೀನಿ. ಈ ಥರ ಆವಾಗ ಎಲ್ಲ ಕೆಲಸನೂ ನಾವು ಮಾಡಿಕೊಂಡ್ರೆ ನಮಗೆ ಕೆಲಸ ಬೇಗ ಬೇಗ ಆಗುತ್ತೆ ಮತ್ತು ನಮಗೂ ಸಮಯನೂ ಉಳಿಯುತ್ತೆ. ಈ ಥರ ನಾವು ಬುದ್ಧಿ ಉಪಯೋಗಿಸ್ಕೊಂಡು ಕೆಲಸನ ಮಾಡಬೇಕು ಹೆಣ್ಣುಮಕ್ಕಳು. ನಾವು ಎಷ್ಟು ತಲೆ ಓಡಿಸಿದ್ರೂ ಕಡಿಮೆನೇ ನೋಡಿ. ಮನೆ ಅಂದಮೇಲೆ ಒಂದು ಎರಡು ಎಷ್ಟೊಂದು ಕೆಲಸ ಇರುತ್ತೆ, ಯಾವ ಕಡೆ ಮಾಡಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಅಷ್ಟು ಕೆಲಸ ಇರುತ್ತೆ ಮನೆಯಲ್ಲಿ. ನಾವು ಎಲ್ಲನೂ ಬುದ್ಧಿ ಉಪಯೋಗಿಸ್ಕೊಂಡು ಕೆಲಸ ಮಾಡಬೇಕು. ಎಷ್ಟು ಬೇಗ ಆಗುತ್ತೆ ಅಷ್ಟು ನಾವು ಕೆಲಸ ಮಾಡಬೇಕಾಗತ್ತೆ ನೋಡಿ. ಈಗ ಎಲ್ಲ ಕೆಳಗಡೆ ನೆಲ ಒರೆಸ್ಕೊಂಡೆ. ಅಷ್ಟರೊಳಗೆ ಇಲ್ಲಿ ತರಕಾರಿ ಎಲ್ಲ ಬೇಯುತ್ತೆ. ಬೆಂದ ಮೇಲೆ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಕುದಿಸಿ ಆಮೇಲೆ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ಕುದಿಸಿದರೆ ಆಯಿತು ನೋಡಿ. ಈಗ ಬೆಂದಿದೆ ನೋಡಿ. ಈಗ ಉಪ್ಪು ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಹೇಳಿ ಇದು ಮಾಡ್ತಾ ಇದ್ದೀನಿ. ಈಗ ನೋಡಿ ಮಸಾಲೆ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಹದವಾಗಿ ಮಾಡಿಕೊಂಡು ಆಮೇಲೆ ಚೆನ್ನಾಗಿ ಕುದಿಸ್ಬೇಕು ನೋಡಿ. ಈ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ, ನಂದು ಡೈಲಿ ವ್ಲಾಗು ಹೇಗೆ ಬರ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಅನಿಸಿಕೆನ ನಮಗೆ ತಿಳಿಸ್ತಾ ಇದ್ದರೆ ನಮಗೂ ಕೂಡ ಏನು ತಪ್ಪು ಮಾಡಿದರೂ ನಮಗೆ ಗೊತ್ತಾಗತ್ತೆ. ದಯವಿಟ್ಟು ಎಲ್ಲರೂ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸ್ತಾ ಇರಿ. ಈಗ ನೋಡಿ ಕುದಿ ಬರ್ತಾ ಇದೆ. ಚೆನ್ನಾಗಿ ಕುದಿಬೇಕು ನೋಡಿ. ಇದು ಒಂದು ಚೆನ್ನಾಗಿ ಕುದಿ ಬಂದರೆ ಸಾಕು. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಅದೆಲ್ಲ ಮತ್ತು ಆವಾಗಿಂದ ಪಾತ್ರೆ ಎಲ್ಲ ತೊಳ್ಕೊಂಬಿಟ್ಟೆ ನೋಡಿ ನಾನು. ಹಾಗೆ ಎಲ್ಲನೂ ಹೊಂದಿಸಿ ಇಡ್ತಾ ಇದ್ದೀನಿ ಪಾತ್ರೆನ.
ಎಲ್ಲ ಕೆಲಸ ಒಟ್ಟಿಗೆ ಆಗಿಬಿಡುತ್ತೆ ನೋಡಿ ಈ ಥರ ಕೆಲಸ ಮಾಡಿದರೆ. ನೋಡಿ ಕುದಿ ಬರ್ತಾ ಇದೆ. ಚೆನ್ನಾಗಿ ಕುದಿಸ್ಬೇಕು, ಇಲ್ಲಾಂದರೆ ಸ್ವಲ್ಪ ಹಸಿ ವಾಸನೆ ಬಂದುಬಿಡುತ್ತೆ ಮಸಾಲೆದು. ಮಸಾಲೆ ಹಾಕಿದ ಮೇಲೆ ಯಾವಾಗಲೂ ಚೆನ್ನಾಗಿ ಕುದಿಸ್ಬೇಕು. ನೋಡಿ ಎಲ್ಲ ಒರೆಸ್ಕೊಂಡೆ. ಈಗ ನೋಡಿ ಚೆನ್ನಾಗಿ ಕುದಿ ಬಂದಿದೆ. ಈಗ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ದಯವಿಟ್ಟು. ನೋಡಿ ಚೆನ್ನಾಗಿ ಕುದಿ ಬಂತು. ಹೀರೆಕಾಯಿ ಸೋರೆಕಾಯಿ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಸಾಂಬಾರು ಮಾಡಿದ್ದೀನಿ, ಹೆಸರುಬೇಳೆ ಹಾಕಿ. ಈ ಥರ ನೀವು ಒಂದು ಸಲ ಮಾಡಿ ನೋಡಿ, ರುಚಿ ಹೇಗೆ ಬರುತ್ತೆ ಅಂತ ನೋಡಿ. ಚೆನ್ನಾಗಿರುತ್ತೆ ಸಾರು. ಈ ಥರ ಒಂದು ಸಾರಿದ್ದರೆ ಸಾಕು. ಉಪ್ಪಿನಕಾಯಿ ಹಪ್ಪಳ ಈ ಥರ ಏನಾದರೂ ಇದ್ದರೆ ಸಾಕು, ಚೆನ್ನಾಗಿ ಊಟ ಮಾಡ್ಬೋದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.